योऽन्तः प्रविश्य वाचिमां प्रसक्तां सञ्जीवयत्य कलशक्तिधरस्वधाम्ना अन्यांस्तः हस्तशरणोत्तगान् प्राणान् नमो भगवते पुरुषायतव्यम् आचार्यपवनोऽस्माकम् आचार्याणि च भारती देवो नारायणश्रेष्ठः देवी मङ्गलदेवता उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युनमाम्यहम् कल्याणाद्भुतगात्राय कामितार्थप्रदाय श्रीमद्वेङ्कटनाथाय श्रीनिवासाय ते नमः। श्रीमद्भागवते अधिगतप्रारम्भे किञ्चित् पूर्वपदानुवादः। ರಾಸಕ್ರೀಡಾವನ್ನು ನಿನ್ನೆ ಮೊನ್ನೆ ಸ್ವಲ್ಪ ಚಿಂತನೆ ಮಾಡಿದ್ವು. ಇದರಿಂದ ಬಂದಂಥ ಫಲ ಏನು, ಸಾರಾಂಶ ಏನು ಅಂದರೆ, ಪಕ್ವಭಕ್ತಿಯನ್ನು ಹೊಂದಿದಂತಹ ಗೋಪಿಕಾಸ್ತ್ರೀಯರು ಅದು ಸದಾಚಾರವನ್ನು ತೋರಿಸ್ತಾ ಇದ್ದಾರಷ್ಟೇ ಹೊರತು ಕೃಷ್ಣನಲ್ಲಿ ರತಿ ಹೊಂದಾದ ಕ್ಷಣಕ್ಕೆ ಭಗವಂತ ಅವರಂತೆ ಆಗಿದ್ದಾನೆ ಎನ್ನುವ ಅಭಿಪ್ರಾಯ ಅಲ್ಲ. ದೊಡ್ಡವರು ಏನೇ ತಪ್ಪು ಮಾಡಿದ್ರು ಕೂಡ ಅದು ನಮಗೆ ತಪ್ಪಾಗಿ ಕಾಣುತ್ತಷ್ಟೇ ಹೊರತು ಅದು ಅವರಿಗೆ ದೋಷ ಇಲ್ಲ ಅಂತ ಹೇಳ್ತಾ ಇದೆ. ರುದ್ರೋಪಿ ಓದ್ವಿಷಂ ಅಂತ ಈಶ್ವರ ಹಲಾಹಲ ವಿಷವನ್ನ ಕುಡ್ದ. ಅವನ್ ಕುಡ್ದ ಅಂಥೇಳಿ ನಾವು ಕುಡಿದ್ರೆ ನಾವು ಸಾಯ್ತೀವಿ ಅಷ್ಟೆ. ಜ್ಞಾನಿಗಳು ವಿರಕ್ತರು, ಪಕ್ವಭಕ್ತಿಯನ್ನು ಹೊಂದಿದ್ದವರು. ಆದ್ದರಿಂದ ಲೋಕದ ಧರ್ಮವನ್ನ ಯಾವುದೇ ಕಾಲಕ್ಕೂ ಅವರು ಮೀರೋದಿಲ್ಲ, ಅದರಿಂದ ಅವರಿಗೆ ದೋಷವೂ ಇಲ್ಲ ಅಂತ ತಿಳ್ಕೊಳ್ಬೇಕು. ಜ್ಞಾನಿಗಳಿಗೆ ದೋಷವಿಲ್ಲದಿರುವಾಗ ಸರ್ವಜೀವರ ಪ್ರೇರಕನಾದ ಭಗವಂತನಿಗೆ ಪಾಪ ಪುಣ್ಯ ದೋಷ ಇದೆಲ್ಲ ಎಲ್ಲಿ ಬರುತ್ತೆ? ಸಾಧ್ಯನೇ ಇಲ್ಲ. ಇದೊಂದು ಕ್ರೀಡೆ, ಇದೊಂದು ನಾಟಕ, ಇದೊಂದು ಭಕ್ತರನ್ನು ಉದ್ಧಾರ ಮಾಡುವ ಕ್ರಮ ಅಂತ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ನಾನು ನೆನೆ ದಿವಸನೇ ಹೇಳಿದೆ, ಅವರಲ್ಲಿ ಲಕ್ಷ್ಮಿಯ ಆವೇಶವನ್ನು ತಂದಿಡ್ಲಿಕ್ಕೋಸ್ಕರವಾಗಿ ಅವ್ರನ್ನೆಲ್ಲ ಸ್ಪರ್ಶ ಮಾಡಿದ ಅಂತ. ಮಾಡಿದ ನಂತರದಲ್ಲಿ ಅವರನ್ನ ಮದುವೆ ಮಾಡಿಕೊಳ್ಳುವ ತನಕ ಕಾಲ ಪರಿಮಿತಿಯನ್ನು ಇಟ್ಟ. ಆ ಕಾಲದಲ್ಲಿ ಅವರು ಇನ್ನೂ ಹೆಚ್ಚು ಪಕ್ವಭಕ್ತಿ ಆಗಬೇಕಾಗಿದೆ. ಹೀಗೆ ಕೃಷ್ಣನ ಇಚ್ಛೆಯಿಂದ ಮೋಹಿತರಾದ ಎಲ್ಲ ಗೋಪಾಲಕರು, ಗೋಪಿಕಾಸ್ತ್ರೀಯರು ಎಲ್ಲರೂ ತಮ್ಮ ತಮ್ಮ ಪತಿಯರು ಪಕ್ಕದಲ್ಲೇ ಇದ್ರು, ಆದ್ರೂ ಕೃಷ್ಣನನ್ನು ಮೋಹಿಸ್ತಾ ಇದ್ರು. ಅಲ್ಲಿ ದೋಷ ಅನ್ನೋದು ಇಲ್ಲವೇ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಜ್ಞಾನಿಗಳು ತಿಳಿಸಿಕೊಡ್ತಾರೆ. ಬ್ರಾಹ್ಮಿ ಮುಹೂರ್ತ ಆಯಿತು, 4:15 ಗಂಟೆ ಆಯಿತು, 5 ಗಂಟೆ ಆಗ್ತಾ ಬಂತು. ಗೋಪಿಕಾಶ್ರೀಯರು ಕೃಷ್ಣನನ್ನು ಬಿಡದೆ ಅವನ ಅಪ್ಪಣೆಯನ್ನು ಕೇಳಿ ತಮ್ಮ ತಮ್ಮ ಮನೆಗಳಿಗೆ ಹೋದರು ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಈ ಕೃಷ್ಣನ ಈ ವಿರಹದ ಕತೆ ಭಕ್ತಿಯಿಂದ ಕೇಳಿದವರಿಗೆ ಭಕ್ತಿ ವೃದ್ಧಿ ಆಗತ್ತೆ ಅಂತ ಜ್ಞಾನಿಗಳ ಅಭಿಪ್ರಾಯ. ಭಾಗವತವು ಅದನ್ನೇ ಹೇಳ್ತಾ ಇದೆ. ಒಮ್ಮೆ ಗೋಪಾಲಕರು ಎಲ್ಲರೂ ಕೂಡ ಅಂಬಿಕಾವನಕ್ಕೆ ಹೋದರು. ಅಲ್ಲಿ ಒಂದು ಶಿವ ದೇವಸ್ಥಾನ, ಆ ಶಿವ ದೇವಾಲಯದಲ್ಲಿ ಅವರೆಲ್ಲ ಪೂಜೆ ಮಾಡ್ತಾ ಕೂತಿದ್ರು. ಸರಿ, ರಾತ್ರಿ ಆಯಿತು, ಅಲ್ಲಿ ತಂಗಿ ಬೆಳಗ್ಗೆ ಹೋಗೋದು ಅಂತ ಆಯಿತು. ರಾತ್ರಿ ಮಲಗಿದ್ದಾರೆ. ಒಂದು ದೊಡ್ಡ ಹೆಬ್ಬಾವು ನಂದಗೋಪನ ನುಂಗಲು ಬಂದಿತ್ತು. ಕೃಷ್ಣನಿಗೆ ಗೊತ್ತಾಗಲ್ವೇನಿದು? ಕೃಷ್ಣನಿಗೆ ಗೊತ್ತಾಯಿತು. ಬಂದು ನುಂಗ್ಲಿ ಅಂತಾನೇ ಕಾಯ್ತಿದ್ದ. ಅದು ಬಂದು ಯಾವಾಗ ಬಾಯಿಯನ್ನು ಹಾಕ್ಲಿಕ್ಕೆ ಬಂತು, ಅದನ್ನು ಹೊಸದಾಕ್ಬಿಟ್ಟ, ಕಾಲಿನಲ್ಲಿ ಪಾದದಿಂದ ಹೊಸಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಆ ಸರ್ಪ ತನ್ನ ಮೂಲ ರೂಪಕ್ಕೆ ತಗೊಂತು. ಅನ್ಯಾವ್ರಿ ಅಂದ್ರೆ ವಿದ್ಯಾಧರ ಅಂತ ಅವನು ಒಬ್ಬ ರಾಕ್ಷಸ. ಅವನು ಕೇಳಿದ, ನೀ ಯಾರು ಅಂದ ಕೃಷ್ಣ. ವಿದ್ಯಾಧರ ಹೇಳಿದ, ನಾನು ಸುದರ್ಶನ ವಿದ್ಯಾಧರ ಅಂದ. ನಾನು ರೂಪವಂತ ಎಂಬತಕ್ಕಂಥ ಗರ್ವದಿಂದ ಅಂಗೀರಸ ಋಷಿಗಳನ್ನು ನಾನು ಗೇಲಿ ಮಾಡಿದೆ. ಅವರು ಅಜಗರನಾಗೆಂದು ನನ್ನನ್ನು ಶಾಪ ಕೊಟ್ಟರು. ಕೃಷ್ಣ, ಅವರು ಕೊಟ್ಟ ಶಾಪ ನಿನ್ನ ಪಾದ ಸ್ಪರ್ಶದಿಂದ ಪರಿಹಾರವಾಯಿತು, ಶಾಪ ಅನುಗ್ರಹ ಆಯಿತು. ನಾನು ಅನುಗ್ರಹಿತನಾದೆ. ಇನ್ನು ನನಗೆ ನನ್ನ ಮೂಲ ರೂಪಕ್ಕೆ ಹೋಗ್ಲಿಕ್ಕೆ ಅನುಮತಿ ಕೊಡುವಂತ ಕೃಷ್ಣನಿಗೆ ನಮಸ್ಕಾರ ಮಾಡದಂತೆ.
ಮತ್ತೆ ಇನ್ನೊಮ್ಮೆ ರಾಮಕೃಷ್ಣರು ಒಂದು ವನದಲ್ಲಿ ಗೋಪಿಕಾಶ್ರೀಯೊಡನೆ ಕ್ರೀಡೆ ಆಗ್ತಾ ಇದ್ದಾಗ ಶಂಖಚೂಡ ಎಂಬತಕ್ಕಂಥ ರುದ್ರದೇವ ಭಗವಂತನ ಪ್ರಸಾದದಿಂದ ರಕ್ಷಸನಾಗಿದ್ದ ಯಕ್ಷ ಬಂದು ಆ ಒಬ್ಬ ಗೋಪಿಕಾಯರನ್ನು ಅಪಹರಿಸಿದ. ಶ್ರೀಕೃಷ್ಣಗೆ ಗೊತ್ತಾಯಿತು, ಅವಳು ನನ್ನ ಭಕ್ತಳು, ಅವಳನ್ನು ಇವನು ಕಚ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು ಕೃಷ್ಣ ಅವನ ತಲೆಯನ್ನ ಕಚ್ಚಿದ. ಅಲ್ಲಿದ್ದ ಮಣಿಯೊಂದು, ಅವನಲ್ಲಿ ಒಂದು ಮಣಿ ಇತ್ತು, ಅದಕ್ಕೆ ಅವನು ದುರಹಂಕಾರ ಪಡ್ತಾ ಇದ್ದ. ಅದನ್ನು ತಂದು ಅಣ್ಣನಿಗೆ ಬಲರಾಮನಿಗೆ ಕೊಟ್ಟ. ಇನ್ನೊಮ್ಮೆ ಕೃಷ್ಣ ದನಗಳನ್ನು ಮೇಯಿಸಲು ಕಾಡಿಗೆ ಹೋದ. ಗೋಪಿಕಾಶ್ರೀಯರು ಅವನ ಅಗಲಿಕೆಯನ್ನು ಸಹಿಸಲಾರದೆ ಅವನ ಗುಣಗಾನಗಳನ್ನೇ ಮಾಡ್ತಾ ಕಾಲವನ್ನು ಕಳೆದಿದ್ದಾರೆ. ಕೋಮಲಾಂಗುಳೀಭಿ ರಾಷ್ಟ್ರೀಯಂ ಮಾರ್ಗಂ ಗೋಪ್ಯ ಈರಿಯತೆ ಯತ್ರ ಮುಕುಂದಂ. ಗೋಪಿಯರೇ, ಗೋಪಾಲಕೃಷ್ಣನ ಸೌಂದರ್ಯ ನೋಡಿ 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 ಹಿಗ್ಗಿ ಹೋಗಿದ್ದಾರೆ. ಅವನ ಕೊಳಲು ಮಾಧುರ್ಯ ಇದೆಲ್ಲವೂ ಕೂಡ ಹುಬ್ಬನ್ನ ಏರಿಸುವಂತೆ ಮಾಡಿದೆ. ವಿಮಾನದಲ್ಲಿ ಹಾರಾಡ್ತಾ ಇರ್ತಕ್ಕಂಥ ದೇವತೆಗಳು ಅವನ ಕೊಳಲ ಧ್ವನಿಗೆ ಮಾರು ಹೋಗಿದ್ದಾರೆ. ಯಶೋದೆ, ನಿನ್ನ ಮಗ ಕೊಳಲಲ್ಲಿ ಸ್ವರಭೇದಗಳನ್ನು ನುಡಿಸುವಾಗ ಇಂದ್ರಾದಿಗಳು ಕೂಡ ಸ್ವರಭೇದ ತತ್ವವನ್ನು ತಿಳಿಯದೆ ಅವರೆಲ್ಲರಿಗೂ ಆಶ್ಚರ್ಯ ಉಂಟು ಮಾಡ್ತಾ ಇದ್ದಾನೆ. ಅವನು ನಮ್ಮ ವಿರಹ ತಾಪವನ್ನು ಅವನೇ ಪರಿಹಾರ ಮಾಡಬೇಕು ಅಂತೇಳಿ ಹೀಗೆ ಗೋಪಿಕಾಶ್ರೀಯರೆಲ್ಲರಿಗೂ ಗಾನ ಮಾಡ್ತಾ ಕೃಷ್ಣನಲ್ಲೇ ಮನಸ್ಸುಳ್ಳವರಾಗಿದ್ದರು ಅಂತ ಭಾಗವತ ನಮಗೆ ತಿಳಿಸ್ತಾ ಇದೆ. ಇನ್ನೊಮ್ಮೆ ಅರಿಷ್ಟ ಎಂಬತಕ್ಕಂಥ ಒಂದು ದೊಡ್ಡ ಗೂಳಿ ಅವನು ಅಲ್ಲಿರೋರ್ನೆಲ್ಲ ಗೋಕುಲದಲ್ಲಿರೋರ್ನೆಲ್ಲ ಹೆದರಿಸ್ದ. ಗೋಪಾಲಕರು ಗೋಪಿಕಾಶ್ರೀಯವರನ್ನೆಲ್ಲ. ಕೃಷ್ಣ ಅವನನ್ನು ಕೊಂದ. ಗೋಕುಲದಲ್ಲಿದ್ದ ಬಗ್ಗೆ ಬಂದಂತ ಭಯವನ್ನು ಪರಿಹಾರ ಮಾಡಿದ. ಇತ್ತ ನಾರದರು ಕಂಸನ ಬಳಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟರು. ಕಂಸ, ನೀನು ಕೊಲ್ಲಲು ಯತ್ನಿಸಿದ ಹೆಣ್ಣು ಮಗು ಯಶೋದೆಯದು, ರಿಯಲ್ ಫ್ಯಾಕ್ಟ್ ಏನು ಅಂತ ಈಗ ಕಂಸನಿಗೆ ಹೇಳಿಬಿಟ್ರು. ಕೃಷ್ಣ ದೇವಕಿಯ 8ನೇ ಮಗ, ಬಲರಾಮ ಕೃಷ್ಣರೇ ನಿನ್ನವರು. ಅವರೆಲ್ಲ ನಿನ್ನ ಅಸುರರನ್ನೆಲ್ಲ ಇದುವರೆಗೂ ಯಾರ್ಯಾರು ಬೋಲ್ಡ್ ಆಗಿದ್ದಾರೋ, ನೀನು ಕಳಿಸಿದ್ದಂಥ ವ್ಯಕ್ತಿಗಳು ಯಾರ್ಯಾರು ಬೋಲ್ಡ್ ಆಗಿದ್ದಾರೋ ಅವರನ್ನೆಲ್ಲ ಕೂಡ ಕೊಂದವನು ಕೃಷ್ಣನೇ ಬಲರಾಮರೇ ಅಂತ ಹೇಳ್ಬಿಟ್ರು. ಇದನ್ನು ಕೇಳಿದ ಕಂಸ ವಸುದೇವನನ್ನ ಕಪಟಿ ಅಂತ ಗುರುತು ಮಾಡಿದ. ಭಾವ ಅಲ್ವಾ, ತಂಗಿ ಗಂಡ ಅಲ್ವಾ, ಅದರಿಂದ ಅವನನ್ನು ಕೊಲ್ಲಲು ತಾನು ರೆಡಿಯಾದ. ಕಂಸ ಕೃಷ್ಣ ತನ್ನ ಮೃತ್ಯು ಅಂತ ಹೇಳಿ ವಸುದೇವ ದೇವಿಕೆಯರನ್ನು ಸೆರೆಯಲ್ಲಿಟ್ಟ. ಕೇಶಿ ಎಂಬ ದಾನವನನ್ನ ರಾಮಕೃಷ್ಣರ ಕೊಳ್ಳಲೆಂದು ಅಪ್ಪಣೆ ಮಾಡಿದ, ಗೋಕುಲಕ್ಕೆ ಕಳುಹಿಸಿದ. ಮತ್ತೆ ಚಾಣೂರ ಮಲ್ಲ ಎಂಬತಕ್ಕಂಥ ಜಟ್ಟಿಗಳನ್ನ ಕರೆಸಿದ. ಹೇಗಾದರೂ ಮಾಡಿ ಅವರ ಸಮಾರಾಧನೆ ಮಾಡಬೇಕು ಅಂತ. ಇದಕ್ಕೆ ಒಂದು ಪೂರ್ವಕಥೆಯನ್ನ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಕಂಸ ಹೇಳ್ತಾ ಇದ್ದಾನೆ, ನನ್ನ ತಾಯಿ ಒಮ್ಮೆ ವನದಲ್ಲಿ ಸಂಚರಿಸುವಾಗ ದ್ರುಮೀಳ ಎಂಬ ಗಂಧರ್ವನನ್ನ ಉಗ್ರಸೇನನ ವೇಷದಿಂದ ಬಂದು ರಮಿಸಿದ.
ನನ್ನ ತಾಯಿಗೆ ಅವನದು ಮೋಸ ಗೊತ್ತಾಗಿ ನನ್ನಿಂದ ಹುಟ್ಟುವ ಮಗನು ಕ್ರೂರಿಯಾಗಿ ದೇವಬ್ರಾಹ್ಮಣ ಅನುಗ್ರಹಕ್ಕೆ ಬಾಹಿರನಾಗಲಿ ಅಂತಂದ್ಲಂತೆ. ಆ ಸಂಗತಿಯನ್ನು ನಾರದರು ನನಗೆ ಹೇಳಿದ್ರು. ನಾನು ಹೇಡಿಯಾಗಿ ಉಗ್ರಸೇನನ ವೀರ್ಯದಿಂದ ಹುಟ್ಟಿದ ಮಗನಲ್ಲ. ದೇವಕಿ ನನ್ನ ತಂಗಿ ಅವರನ್ನು ಅಂತ ಹೇಳಿ ಕಂಸ ತಾನೇ ಜಸ್ಟಿಫೈ ಮಾಡ್ಕೋತಾನೆ. ಗೋಕುಲಕ್ಕೆ ಹೋಗಿ ರಾಮಕೃಷ್ಣರನ್ನ ಬಿಲ್ ಹಬ್ಬಕ್ಕೋಸ್ಕರವಾಗಿ ಹೇಳಿ ಕಳಿಸಿದ. ಒಮ್ಮೆ ಹೇಗಾದ್ರೂ ಕಪಟತನದಿಂದಲಾದ್ರೂ ಕೃಷ್ಣನನ್ನ ಸಂಹಾರ ಮಾಡಬೇಕು ಅನ್ನುವ ನೆಗೆಟಿವ್ ಥಿಂಕಿಂಗ್ ಬಂತು ಕಂಸನಿಗೆ. ಅದಕ್ಕೋಸ್ಕರ ಏನ್ ಮಾಡ್ದ, ತನ್ನ ಮಂತ್ರಿಯಾದಂಥ ಅಕ್ರೂರನಿಗೆ ಹೇಳಿ ಕಳಿಸ್ದ. ಅಕ್ರೂರ ಬಂದ ಕಂಸನ ಮುಂದೆ ನಿಂತ್ಕೊಂಡ. ಏನ್ ಕಂಸ ಏನಿಲ್ಲ, ಇನ್ನೇನು ಮುಂದಿನ ಶ್ರಾವಣ ಮಾಸ ಬರ್ತಾ ಇದೆ, ಬಿಲ್ ಹಬ್ಬ ಆಗಬೇಕು. ಈ ಬಾರಿಯ ಬಿಲ್ ಹಬ್ಬಕ್ಕೆ ಬಲರಾಮಕೃಷ್ಣರನ್ನು ಆಹ್ವಾನ ಮಾಡೋಣ ಅಂತಿದ್ದೀನಿ, ಏನಂತಿ ಅಂದ. ಅವಶ್ಯ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅವ್ರನ್ನ ನಾನು ಬೇರೆ ಯಾರ್ಯಾರನೋ ಕಳಿಸಿದ್ರೆ ಅವನು ಖಂಡಿತ ಬರೋಲ್ಲ, ಆದ್ರೆ ನೀನ್ ಹೋಗಿ ಕರೆದ್ರೆ ಅವ್ರು ಬಂದರೂ ಬರಬಹುದು ಅಂದ. ಯಾಕೆ? ಅಕ್ರೂರ ಕೃಷ್ಣನ ಪ್ರೇಮ ಭಕ್ತಿ ಪುತ್ರ, ಪ್ರೇಮ ಭಕ್ತಿ ಪುತ್ರ. ಸರಿ, ಹೋಗಿ ಹೇಳ್ಬಿಟ್ಟು ಬರ್ತೀನಿ ಅಂತ ಹೊರಟೇ ಬಿಟ್ಟ ಕಂಸ ಅಂದ. ಕರೆದ ಅಕ್ರೂರನ್ನ. ಅಲ್ಲ, ಅವನಿಗೆ ಕೃಷ್ಣ ಅಂದ ತಕ್ಷಣದಲ್ಲಿ ಎಷ್ಟು ಮೈ ಮರೆತು ಬಿಡ್ತಾನ ಅವನು. ತಕ್ಷಣ ಹೊರಟೇ ಬಿಟ್ನಲ್ಲ ಅಂತ ಹೋಗ್ತಾ ಇದ್ದವನು ಮತ್ತೆ ಕರೆದ ಕಂಸ. ಅಲ್ಲ, ನಾನಿನ್ನೂ ಮಾತು ಮುಗಿಸೇ ಇಲ್ಲ, ಆಗ್ಲೇ ನೀನು ಹೊರಟೇ ಬಿಟ್ಟಿಯಲ್ಲ ಅಂದ. ಯಾಕ ಹೊರಟ ಅಂದ್ರೆ, ದುಷ್ಟರ ಬಾಯಿಯಿಂದ ಒಳ್ಳೇದು ಬರೋದೇ ಕಷ್ಟ. ಬಂದ ತಕ್ಷಣ ಹೊರಟ್ಬಿಡ್ಬೇಕು. ಕ್ಷಣಾರ್ಧದಲ್ಲಿ ಮನಸ್ಸೇನಾಗತ್ತೋ ಯಾರಿಗೂ ಗೊತ್ತು. ಆ ದೃಷ್ಟಿಯಿಂದ ಅವನು ಹೊರಟಿದ್ದು ಸರಿಯಾಗಿದೆ ಅಂತ ಹೇಳ್ತಾರೆ. ಇದನ್ನ ಜಗನ್ನಾಥದಾಸರು ಹರಿಕಥಾಂಸಾರದಲ್ಲಿ ಒಂದ್ ಕಡೆ ಹೇಳ್ತಾರೆ, ಕೊಟ್ಟುದನು ಅನಂತ ಮಡಿ ಮಾಡಿ ಅಂತ ಒಂದ್ ಕಡೆ ಮಾತಾಡ್ತಾರೆ. ಅಭಿಪ್ರಾಯ ಏನು ಅಂದ್ರೆ, ನಮ್ಮ ಮನಸ್ಸು ಯಾವಾಗ ಬರ್ತದೆ ಕೊಡಬೇಕು ಅಂತ ಅನ್ಸತ್ತೆ, ದಾನ ಧರ್ಮಾದಿಗಳನ್ನ, ಒಳ್ಳೆ ಕರ್ಮಗಳನ್ನ, ಸತ್ಕರ್ಮಗಳನ್ನ ಮಾಡುವಾಗ ಇಮ್ಮಿಡಿಯೇಟ್ ಆಗಿ, ಯಾರ ಹಂಗೂ ಇಲ್ಲದೆ ಇಮ್ಮಿಡಿಯೇಟ್ ಆಗಿ ಮಾಡ್ಬಿಡ್ಬೇಕಂತ. ಆದ್ರೆ ದುಷ್ಟ ಕೆಲಸವನ್ನ ಮಾಡ್ಲಿಕ್ಕೆ ಹೋದಾಗ, ಒಬ್ಬರಿಗೆ ತೊಂದರೆ ಆಗತ್ತೆ ಅಂತ ನಮಗ್ ಗೊತ್ತಿದ್ದು ನಾವು ಆ ಕೆಲಸವನ್ನ ಮಾಡ್ಲಿಕ್ಕೆ ಹೋದಾಗ, ಅದನ್ನ ಮಾಡದೇ ಇರೋದಕ್ಕೆ ಏನ್ ಬೇಕು ಅದಕ್ಕೆ ಪ್ಲಾನ್ ಮಾಡ್ಬೇಕಂತೆ. ಅಂದ್ರೆ ದುಷ್ಟ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರದು ಅನ್ನೋ ಅಭಿಪ್ರಾಯ ಅಷ್ಟೆ. ಸರಿ, ಡೇ ಟು ಟೈಮು ಎಲ್ಲ ನೋಡ್ಕೊಂಡು ಒಂದು ಒಳ್ಳೆ ಲಗ್ನದಲ್ಲಿ ಅವರಿಬ್ಬರನ್ನು ಇಲ್ಲಿ ಕರೆಸಿ ಅವರಿಗೆ ಸನ್ಮಾನ ಮಾಡೋಣ ಅಂತ. ಆಗ್ಲಿ ಕೃಷ್ಣ, ಕಂಸ ನಾನು ಹೋಗಿದ್ದು ಬರ್ತೀನಿ ಅಂತ ಹೇಳಿ ಗೋಕುಲಕ್ಕೆ ಹೋಗಿ ರಾಮಕೃಷ್ಣನ ಕರ್ಕೊಂಡು ಬರೋದು ಅಂತ ಆಯ್ತು. ತಕ್ಷಣ ಸಾರೋಟ್ಟೆ ಏರದ, ಹೊರಟೇ ಬಿಟ್ಟ. ಅವನು ಹೋದ್ಮೇಲೆ ಇವನು ಅನ್ಕೊಂಡ, ಬಿಲ್ ಹಬ್ಬಕ್ಕೆ ಬರಲಿ, ನಾನು ತೋರಿಸ್ತೀನಿ ಅವರ ಸೋದರ ಮಾವ ಎಂಥವನು ಅಂತ ನಾನು ತೋರಿಸ್ತೀನಿ ಅಂತ ಅನ್ಕೊಂಡ ಮನಸ್ಸಲ್ಲಿ. ದೇವತೆಗಳು ಪಕ್ಷಪಾತಿಗಳು ಅಂತ ಗೊತ್ತಿರಲಿಲ್ಲ, ಕೃಷ್ಣನನ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ಈಗೆಲ್ಲ ಬಯಲಾಯಿತು. ಈ ಬಿಲ್ ಹಬ್ಬಕ್ಕೆ ಬರಲಿ, ನೋಡು ನನ್ನ ಆಟ ಎಂಥದ್ದು ಅಂತ ತೋರಿಸ್ತೀನಿ. ಪುಟ್ಟ ಹುಡುಗರಂತೆ, 9 ವರ್ಷ 10 ವರ್ಷ ಅಂತೆ, ಜಾಡ್ಸ್ ಒದ್ದು ಬಿಡ್ತೀನಿ, ಸತ್ತು ಹೋಗ್ತಾರೆ ಅಂತ ಅನ್ಕೊಂಡ ಅವನು. ಆದದ್ದೆಲ್ಲ ಒಳಿತೆ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನೆ ಸಂಪತ್ತಾಯಿತು. ಅಕ್ರೂರ ಹೇಳ್ದ, ಕಂಸ
ನೋಡು, ಪ್ರಯತ್ನ ಅಂತೂ ಮಾಡುವ, ಹೋಗಿ ನಾನು ಕರೆದುಬಿಟ್ಟು ಬರ್ತೀನಿ, ಬರೋದು ಬಿಡೋದು ಅವ್ರಿಗೆ ಸೇರಿದ್ದು. ಅದರ ಫಲ ಈಶ್ವರಾಧೀನ, ಭಗವಂತನ ಅಧೀನ. ನೀನು ಹೇಳಿದನಂತೆ ನಾನು ಹೋಗಿದ್ದು, ಏಕೆ ಎಷ್ಟಾದರೂ ಮಿಂತಿರೋ ಮಂತ್ರಿ ತಾನು ಇವನು, ಪ್ರೈಮ್ ಮಿನಿಸ್ಟರ್ ಹೇಳಿದಾಗ ಕೇಳಬೇಕು ತಾನೆ ಸಚಿವರು, ಅದೇ ಇರುತ್ತೆ ಅಂತಾನೆ ಇಟ್ಕೊಳ್ಳಿ. ಅಂತೂ ಇಂತೂ ಅಕ್ರೂರ ಹೊರಟಿದ್ದಾನೆ. ಕೇಶಿ ಎಂಬತಕ್ಕಂಥ ಇನ್ನೊಬ್ಬ ದಾನವ ಗೋಕುಲಕ್ಕೆ ಬಂದು ಎಲ್ಲರನ್ನ ಹೆದರಿಸ್ತಾ ಹೋದ. ಎಲ್ಲರೂ ನಡುಗಿ ಹೋದರು. ಕೃಷ್ಣ ಆ ನೀಚನ ಬಾಯಿಯೊಳಗೆ ತನ್ನ ತೋಳನ್ನು ತುರುಗಿ ಅದು ದೇಹವೆಲ್ಲ ವ್ಯಾಪಿಸುವಂತೆ ಅವನ ಕೈ ಬೆಳೀತು ಅನ್ನತ್ತೆ. ಇದು ಸಾಧ್ಯನಾ? ಇವ ಸೈನ್ಸ್ ಏನ್ ಹೇಳುತ್ತೆ ಇದಕ್ಕೆ? ಸೈನ್ಸ್ ಉತ್ತರನೇ ಇಲ್ಲ. ಈ ಮಾತನ್ನ ಆಖ್ಯಾನದಲ್ಲಿ, ಸ್ವಪ್ನವೃಂದಾವನ ಆಖ್ಯಾನದಲ್ಲಿ ವಾದರಾಜರು ಹೇಳ್ತಾರೆ. ನಾನು ಎಲ್ಲೇ ಇರಲಿ, ನನ್ನ ಕೈ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಾದ್ರೆ ನನ್ನ ಕೈಯನ್ನು ಎಷ್ಟು ವಿಸ್ತಾರ ಬೇಕಾದರೂ ಮಾಡಬಹುದು, ಎಷ್ಟು ಶಾರ್ಟ್ ಬೇಕಾದರೂ ಮಾಡಬಹುದು ಅಂತಾರೆ. ನಾನು ವೈಕುಂಠದಲ್ಲೇ ಇದ್ದು ಭೂಮಿಗೆ ಕೈ ಹಾಕಬಹುದು, ನಾನು ಭೂಮಿಯಲ್ಲಿದ್ದು ಸ್ವರ್ಗಕ್ಕೆ ಕೈ ಹಾಕಬಹುದು, ಬೇಕು ಅಂದ್ರೆ ಅಷ್ಟು ಕೈಯನ್ನು ಬೆಳೆಸಬಲ್ಲೆ ಅಂತ ವಾದರಾಜರು ಆಖ್ಯಾನದಲ್ಲಿ ಹೇಳ್ತಾರೆ. ಅದನ್ನು ನೆನಪಿಸಿಕೊಂಡಾಗ ಇಲ್ಲಿ ಕೃಷ್ಣ ಆ ಕೇಶಿ ಎಂಬತಕ್ಕಂಥ ರಾಜ ಕೊಲ್ಲಲಿಕ್ಕೆ ಬಂದಾಗ ಅವನ ಬಾಯಿಗೆ ತನ್ನ ಕೈ ಇಟ್ಟ. ಕೈ ಪೂರ್ತಿ ಬೆಳೆದ್ಬಿಡ್ತು ದೇಹದಲ್ಲಿ, ಇಡೀ ದೇಹವನ್ನೇ ವ್ಯಾಪಿಸ್ಬಿಡ್ತು ಕೈ. ಕೇಶಿ ದೇಹ ಬಿದ್ದೋಯ್ತು, ಉಸಿರು ಕಟ್ಟದಾಗಾಯ್ತು, ಬಿದ್ದೋಯ್ತು, ಸತ್ತೇ ಹೋದ. ದೇವತೆಗಳೆಲ್ಲ ಗಗನದಲ್ಲಿ ನಿಂತು ಭಗವಂತನನ್ನ ಸ್ತೋತ್ರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನಾರದರು ಕೃಷ್ಣನನ್ನ ಭೇಟಿಯಾದರು. ಇನ್ನೂ ಅಕ್ರೂರ ಬಂದಿಲ್ಲ ಗೋಕುಲಕ್ಕೆ. ತತ್ಪೂರ್ವದಲ್ಲಿ ನಾರದರ ಕೃಷ್ಣನ ಭೇಟಿಯಾಗಿದೆ. ಕೃಷ್ಣನನ್ನ, ಹೇ ಸ್ವಾಮಿ ಅಪ್ರಮೇಯ ಜಗದೀಶ್ವರ, ಪ್ರತಿಯೊಬ್ಬರ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವ ನೀನು ಜಗತ್ತನ್ನ ಅಷ್ಟಕರ್ತೃತ್ವದಿಂದ ಪಾಲನೆ ಮಾಡ್ತಾ ಇದ್ದಿ, ದುಷ್ಟ ನಿಗ್ರಹವನ್ನು ಮಾಡ್ತಾ ಇದ್ದಿ. ಇವತ್ತಿನ 4 ದಿವಸಕ್ಕೆ ನೀನು ಕುವಲಯ ಪೀಡಿತ ಎಂಬತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡ್ತೀ ಅಂತ ನಾರದರು ಹೇಳ್ತಾ ಇದ್ದಾರಂತೆ. ಅಂದ್ರೆ ಭವಿಷ್ಯವನ್ನೇ ಹೇಳ್ತಾ ಇದ್ದಾರೆ. ಆ ಕುವಲಯ ಪೀಡಿತರು ಮಾವಟಿಗಳಿಂದ ಬರ್ತಾರೆ, ಅವ್ರನ್ನ ಆ ಮಾವಟಿಗಾರನ್ನೂ ಸಂಹಾರ ಮಾಡ್ತಿ. ಕುವಲಯ ಪೀಡಿತರು ಆನೆ ರೂಪದಲ್ಲಿ ಬರ್ತಾರೆ, ಅವರನ್ನೂ ಸಂಹಾರ ಮಾಡ್ತಿ. ಹಾಗೆ ಸತ್ತ ಗುರುಪುತ್ರರನ್ನ ಬದುಕಿಸ್ತಿ, ಗುರುದಕ್ಷಿಣೆ ಕೊಡ್ತಿ, ಪಾಠ ಹೇಳಿಸ್ಕೊಂಡಿದ್ದಕ್ಕೆ ಪಾಠ ಕಲಿತಿ ನೀನು ಇಬ್ರುವೆ. ಮತ್ತಷ್ಟೇ ಇಲ್ಲ, ಮುಂದೆ ರುಕ್ಮಿಣಿಯನ್ನ ಮದುವೆ ಮಾಡ್ಕೋತಿ, ಅಕ್ಷೋಹಿಣಿ ಸೈನ್ಯವನ್ನ ಸಂಹಾರ ಮಾಡ್ತಿ. ಮಹಾಭಾರತ ಇವೇ ವ್ಯಾಪಾರಗಳನ್ನು ನೀನು ಮಾಡ್ತಿ, ಅದನ್ನೆಲ್ಲ ನಾನು ನೋಡುತ್ತೀನಿ. ಯಾದವರ ರಕ್ಷಣೆ ಭಾರವನ್ನು ಹೊತ್ತಿರುವ ನೀನು, ನಿನಗೆ ಸಾಷ್ಟಾಂಗ ನಮಸ್ಕಾರ. ಹೀಗೆ ಕೃಷ್ಣನನ್ನ ಸ್ತೋತ್ರ ಮಾಡಿ ನಾರದರು ಹೊರಟೋದ್ರು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಇಂದಿನಂತೆ ಗೋಕುಲದಲ್ಲಿ ಗೋಪಾಲಕರನ್ನೆಲ್ಲ ಸೇರಿಸ್ಕೊಂಡ. ಹಸುಗಳನ್ನ, ಟೈಮ್ ಆಯಿತು 8:30-9 ಗಂಟೆ, ಹಸುಗಳನ್ನೆಲ್ಲ ಬಿಚ್ಕೊಂಡು ಮೇಸಕ್ಕೆ ಕರ್ಕೊಂಡು ಹೋದ. ಮಯ ಎಂಬತಕ್ಕಂಥ ಒಬ್ಬ ರಾಕ್ಷಸ, ಅವನ ಪುತ್ರ ವ್ಯೋಮಾಸುರ ಅಂತ, ಅವನು ಗೋಪಾಲಕರ ಜೊತೆ ಗೋಪಾಲನಂತೆ ವೇಷ ಮಾರಿಸ್ಕೊಂಡು ಬಂದ. ಅವನೇನ್ ಮಾಡ್ತಾ ಇದ್ದ ಅಂದ್ರೆ, ಅವನ ಕೆಲಸ ಏನು ಅಂದ್ರೆ, ಒಬ್ಬೊಬ್ಬ ಗೋಪಾಲಕನನ್ನು ಕರ್ಕೊಂಡು ಹೋಗೋದು, ಗುಹೆಯ ಒಳಗೆ ತಳ್ಳುಬಿಡೋದು, ಬಾಗಿಲಿಗೆ
ಆ ಗುಹೆಗೆ ಒಂದು ಬಾಗಿಲಿಟ್ಟುಬಿಡೋದು, ಅವರು ಬರದೇ ಇರೋ ಥರ. ಕೃಷ್ಣನಿಗೆ ಈ ವಿಚಾರ ಗೊತ್ತಾಯಿತು. ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ, ಏನು ಮಾಡ್ತಾನೆ ಅಂತ. ಒಬ್ಬರು ಇಬ್ಬರನ್ನ ಗುಹೆಯೊಳಗೆ ಎಳ್ಕೊಂಡು ಹೋಗಿದ್ದು ನೋಡ್ದ, ಗುಹೆಯೊಳಗೆ ತಳ್ಳಿದ್ದು ನೋಡ್ದ. ಅವರು ಮತ್ತೆ ಬರದೇ ಇರೋದಕ್ಕೋಸ್ಕರವಾಗಿ ಒಳಗಡೆ ಬೆಣೆಯನ್ನು ಇಟ್ಟಿದ್ದು, ಕಲ್ಲನ್ನು ಇಟ್ಟಿದ್ದು ಕೂಡ ನೋಡ್ದ. ತಕ್ಷಣ ಅಲ್ಲಿಗೆ ಹಾರದ, ಅವನನ್ನು ಸಂಹಾರ ಮಾಡಿದ. ಅವರಿಬ್ಬರೂ ಗುಹೆಯೊಳಗಿದ್ದಂಥ ಗೋಪಾಲಕರನ್ನ ಆ ಕಲ್ಲನ್ನು ತೆಗೆದು ಅವರಿಬ್ಬರನ್ನು ರಕ್ಷಣೆ ಮಾಡಿದ. ಮುಂದೆ ಕೃಷ್ಣನನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಕ್ರೂರ ತನ್ನ ಮನಸ್ಸಲ್ಲಿ ತಾನೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾನೆ. ಎಲ್ಲ ಕಂಸ ದೈತ್ಯರಲ್ಲಿ ದೈತ್ಯ, ಅಂಥವನು ಈ ಬಾರಿ ಬಿಲ್ ಹಬ್ಬಕ್ಕೆ ಕೃಷ್ಣನನ್ನ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಿದ್ದಾನಲ್ಲ, ಅಂಥ ಕೆಟ್ಟ ಮನುಷ್ಯನಿಗೆ ಕೃಷ್ಣನನ್ನ ನೋಡಬೇಕು ಅಂತ ಯಾಕೆ ಅವನಿಗೆ ಕುತೂಹಲ ಹುಡ್ತು? ಹಿಂದೆ ಏನೋ ಇರಬೇಕು, ಸಂಚು ಇರಲಿ, ಕೃಷ್ಣ ನೋಡ್ಕೋತಾನೆ ಅಂತ ಧೈರ್ಯವಾಗಿ ಸಾರೋಟನ್ನ, ಕುದುರೆಗಳನ್ನು ಏರಿ ತಾನು ಹೋಗ್ತಾ ಇದ್ದಾನೆ. ಆಶ್ಚರ್ಯ ಅಂದ್ರೆ, ಇವತ್ತಿನ ತನಕ ನಾನು ಮಾಡಿದಂಥ ಪೂಜೆ ಪುನಸ್ಕಾರ ಜಪ ತಪ ಎಲ್ಲವೂ ಕೂಡ ಸಾರ್ಥಕ್ಯವಾಗಿದೆ. ಯಾಕೆಂದ್ರೆ ಅವನೇ ಹೇಳ್ದ ಹೋಗಿ ನೋಡ್ಕೊಂಡು ಬಾ ಅಂತ. ಹೋಗುವಂಥ ಆಪರ್ಚುನಿಟಿಯನ್ನು ಕೊಟ್ಟ ನನಗೆ. ಅವನಿಗಿಂತಲೂ ಮುಂಚೆ ನನಗೆ ರಾಮಕೃಷ್ಣರ ದರ್ಶನ ಆಗ್ತದೆ. ಕೃಷ್ಣಂಗೆ ಏನು ಬೇಡ, ಅಹಂಕಾರವಿಲ್ಲದ ನಿರಹಂಕಾರಿ ಅವನು. ನಮಗಿರುವಂತಹ ಭ್ರಾಂತಿಯನ್ನು ಓಡಿಸಿ, ಕಂಸನಿಗಿರುವಂತಹ ಅಹಂಕಾರವನ್ನು ಓಡಿಸಿ, ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ. ದೇವತೆಗಳನ್ನ ಸ್ತೋತ್ರ ಮಾಡಿದ್ರೆ ನಮಗೆ ಯಶಸ್ಸು ಸಿಗತ್ತಂತೆ. ಅಂಥದ್ರಲ್ಲಿ ಭಗವಂತನನ್ನು ನಾವು ಸ್ತೋತ್ರ ಮಾಡಿದ್ರೆ, ಲಕ್ಷ್ಮೀದೇವಿಯ ಸ್ತೋತ್ರವನ್ನೇ ಸದಾ, ಲಕ್ಷ್ಮೀ ಸ್ತೋತ್ರವನ್ನೇ ತಾನು ಹಿರಿ ಹಿಗ್ಗುವ ನಮ್ಮ ಸ್ತೋತ್ರವನ್ನು ಅವನನ್ನು ಕೇಳ್ತಾನೆಯೇ? ಭಗವಂತನ ಇವತ್ತಿನ ಅವರ ದರ್ಶನ ಏನಾಗತ್ತೆ, ಅದು ನಿಜವಾಗ್ಲೂ ಅತ್ಯಂತ ಮಂಗಳಕರವಾದದ್ದು ನನ್ನ ಜೀವನದಲ್ಲಿ ಅಂತ ಸ್ತೋತ್ರ ಮಾಡ್ತಾ ಹೋಗ್ತಾ ಇದ್ದಾನೆ. ಸರಿ, ತನ್ನ ಸಾರೋಟಿಂದ ಇಳಿದ ಕೃಷ್ಣ ನೋಡಿದ ತಕ್ಷಣದಲ್ಲೇ ನನ್ನನ್ನು ಮಾತಾಡಿಸ್ತಾನೋ ಮಾತಾಡಿಸಲ್ವೋ, ಜ್ಞಾಪಕ ಇದೆಯೋ ಇಲ್ವೋ, ಹೀಗಾದ್ರೆ ಎಲ್ಲರೂ ಸೋದರತೆ ಮಕ್ಕಳು ಮೊಮ್ಮಕ್ಕಳುಗಳೇ ಇವರೆಲ್ಲರೂ. ನನ್ನನ್ನು ಗುರ್ತು ಹಿಡಿತಾನೋ ಇಲ್ವೋ, ಅಥವಾ ಮಾತಾಡಿಸ್ತಾನೋ ಇಲ್ವೋ, ಮುಖ ಸಿಂಡಿಸ್ಕೋತಾನೋ, ಇಲ್ಲ ವಾಪಸ್ ಕಳಿಸ್ಬಿಡ್ತಾನೋ, ಇಲ್ಲ ಬರಲ್ಲ ಅಂತ ಹೇಳ್ತಾನೋ, ಏನೇ ಆಗಲಿ ಅವನು ಪುಟ್ಟ ಬಾಲಕ, ನಾವಾದರೆ ವಯಸ್ಸಾದವರು. ನಮ್ಮ ಜನ್ಮ, ಈ ಜನ್ಮಕ್ಕೆ ಬಂದಿದ್ದಕ್ಕೆ, ಅಕ್ರೂರನಾಗಿ ನಾನು ಹುಟ್ಟಿದ್ದಕ್ಕೆ, ಅಕ್ರೂರನನ್ನು ಹೆಸರಿಟ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಸಾರ್ಥಕ್ಯ ಇರುತ್ತು. ಅವನಿಗೆ ಯೋಗ್ಯತೆ ಮೀರಿ ಮಾಡುವಂತಹ ಭಕ್ತರು ಜಗತ್ತಲ್ಲಿ ಯಾರಿಲ್ಲ. ಅವನಿಗೆ ಪ್ರಿಯನಾದವರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಅಪ್ರಿಯನಾಗಲಿ, ದ್ವೇಷಿಯಾಗಲಿ, ಉದಾಸೀನವಾಗಲಿ ಅವನಿಗೆ ಯಾರೂ ಇಲ್ಲ. ಆದರೆ ಅದನ್ನು ಬೆಳೆಸಿಕೊಂಡಂತ ನಮ್ಮಲ್ಲಿ ಅದ್ವೇಷ, ಅಸೂಯೆ, ಅಹಂಕಾರ ಇತ್ಯಾದಿ ಬರುತ್ತೆ. ಆದರೆ ಅವರ ಯೋಗ್ಯತಾನುಸಾರವಾಗಿ ಅವರವರಿಗೆ ಅವನ ಫಲವನ್ನು ಕೊಟ್ಟುಬಿಡ್ತಾನೆ. ಬಲರಾಮ ಏನು ಮಾತಾಡಿಸ್ತಾನೋ ಇಲ್ವೋ, ಸತ್ಕಾರ ಮಾಡ್ತಾನೋ ಇಲ್ವೋ, ಬಂದ್ಯಾ ಅಂತ ಮಾತಾಡಿಸ್ತಾನೋ ಇಲ್ವೋ, ಇರ್ಲಿ ನೋಡೋಣ. ಹೀಗೆ
ಅಕ್ರೂರ ಹಂಬಲಿಸ್ತಾ 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 ಗೋಕುಲಕ್ಕಂತೂ ಬಂದು ಇಳಿದ. ಕೃಷ್ಣ ತಾನೇ ದನಗಳನ್ನು ಕರ್ಕೊಂಡು ಬಂದಿದ್ದರಿಂದ ಅವನ ಅಂಗಾಲಿನ ಧ್ವಜಾಂಕುಶ ರೇಖೆಗಳು ಆ ಮಣ್ಣಿನಲ್ಲಿ ಮೂಡಿತ್ತು ಅಂತ ಹೇಳುತ್ತಾ ಇದ್ದಾರೆ. ಅಕ್ರೂರ ತಾನು ಇಳಿದು ಅವನ ಪಾದದ ಧೂಳನ್ನ ಮೈಗೆಲ್ಲ ಹಚ್ಕೊಂಡಂತೆ ಓಡಿ ಬಂದ. ಇವನಿಗೆ ಕೃಷ್ಣನಿಗೆ ಗೊತ್ತಾಯಿತು ಅಕ್ರೂರ ಬಂದಿದ್ದಾನೆ ಅಂತ. ಯಾರು ಕೂಡ ಅವನು ಹೇಳಿ ಕಳಿಸ್ದ. ಬಂದ, ಇಳಿದ, ನೋಡ್ದ, ಅವನ ಪಾದದ ಮೇಲೆ ಬಿದ್ದುಬಿಟ್ಟ. ಭಗವಂತ ಶ್ರೀಹರಿ ಕೃಷ್ಣ ಅವನ ನೆತ್ತಿ ಅಪ್ಪಿಕೊಂಡ. ಬಲರಾಮ ಅವನು ಕೂಡ ಇದ್ದ, ಅವನಿಗೂ ಕೂಡ ನಮಸ್ಕಾರ ಮಾಡ್ದ. ಬಲರಾಮ ಅಕ್ರೂರನ ಕೈಯನ್ನು ಹಿಡಿದು ಇಬ್ಬರನ್ನು ಕರ್ಕೊಂಡು ಹೋಗಿ, ಆ ಕಡೆ ಬಲರಾಮ, ಈ ಕಡೆ ಕೃಷ್ಣ, ಮಧ್ಯದಲ್ಲಿ ಅಕ್ರೂರ. ಯಾರಿಗೆ ಉಂಟು ಯಾರಿಗಿಲ್ಲ. ಸಾಯಂಕಾಲ ಆಗಿದೆ. ಅವರಿಗೆ ಗೌರವವನ್ನು ಸೂಚಿಸಿದ್ದಾರೆ. ಮಾತುಕತೆ ಎಲ್ಲ ನಡೆದಿದೆ. ಸಹಭೋಜನ ಆಗಿದೆ. ಅವರಿಗೆ ತಾಂಬೂಲವನ್ನು ಕೂಡ ಕೊಟ್ಟಿದ್ದಾನೆ. ಎಲ್ಲಡಿಕೆ ಹಾಕೋ ನೀನು ಅಕ್ರೂರ ಅಂತ ಹೇಳಿ. ಅಕ್ರೂರ ತಾನೇನು ಅನ್ಕೊಂಡೋ, ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ, ಪಾಸಿಟಿವ್ ಆಗುತ್ತೋ ನೆಗೆಟಿವ್ ರಿಪ್ಲೈ ಕೊಡ್ತಾನೋ ಗೊತ್ತಿಲ್ಲ ಅಂತ ಅನ್ಕೊಂಡು ಹೋದ. ಆದರೆ ಎಲ್ಲವೂ ಪಾಸಿಟಿವೇ ಆಗಿದೆ ಅಂತ ಭಾಗವತಕಾರರು ತಿಳಿಸ್ತಾ ಇದ್ದಾರೆ. ಅಕ್ರೂರನ್ನ ಕೃಷ್ಣ ಬಲರಾಮರು ಕೂತ್ಕೊಂಡು ಒಂದು ಪ್ರಶ್ನೆ ಕೇಳಿದ್ರು. ಹೌದು ತಾತ, ಇಷ್ಟು ದೂರ ಬಂದಿದ್ದ ಕಾರಣವೇನು ಅಂತ ಕೇಳ್ಬೋದಾ? ಅಫ್ಕೋರ್ಸ್ ನಿಮ್ಮ ಸೋದರತ್ತೆ ಮಕ್ಕಳನ್ನ ನೋಡ್ಲಿಕ್ಕೆ ಬರೋಕ್ಕೆ, ಮೊಮ್ಮಕ್ಕಳನ್ನ ನೋಡ್ಲಿಕ್ಕೆ ಬರ್ಲಿಕ್ಕೆ ಅದು ನಿಮಗೆ ಸ್ವಾತಂತ್ರ್ಯ ಉಂಟು. ಯಾವತ್ತು ಬೇಕಾದ್ರೂ ಬರ್ಬೋದು, ಅದು ಏನು ಅಬ್ಜೆಕ್ಷನ್ ಇಲ್ಲ. ಆದ್ರೂ ಕೂಡ ಇಷ್ಟು ಸಡನ್ ಆಗಿ ಬಂದಿರಬೇಕಾದ್ರೆ ಕಾರಣ ಏನು? ಆಗ ಅಕ್ರೂರ ಹೇಳ್ದ, ನಂದಗೋಪ, ಯಶೋದೆ, ರಾಮಕೃಷ್ಣ ಇವರೆಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದಾನೆ ಕಂಸ. ಆದರೆ ಕೃಷ್ಣ ಏನೂ ತಿಳ್ಕೊಳ್ಬೇಡ, ನನ್ನ ಮನಸ್ಸಲ್ಲಿರೋದು ಹೇಳ್ತೀನಿ. ಏನು ಹೇಳು? ಪಾಪಿ ಕಂಸನ ಮನದೊಳಗಿರತಕ್ಕಂಥ ದುಷ್ಟವಾದ ಅಭಿಪ್ರಾಯವನ್ನ ತಿಳಿಸಿದ ಅಂತ ಹೇಳ್ದ. ಅಂದ್ರೆ ಅಕ್ರೂರನಿಗೆ ಅವನ ಮನಸ್ಸಿನಲ್ಲಿ ಇದ್ದಂತಹ ಭಾವನೆ ಚೆನ್ನಾಗಿ ತಿಳಿದಿತ್ತು ಅಂತ ಭಾಗವತಗಾರರು ತಿಳಿಸ್ಕೊಡ್ತಾರೆ. ಯಾಕೆಂದ್ರೆ ಅವನೇನು ಸಾಮಾನ್ಯದ ವ್ಯಕ್ತಿ ಅಲ್ಲ, ಅವನು ಅಪರೋಕ್ಷ ಜ್ಞಾನಿಯೇ. ಅವನಿಗೂ ಗೊತ್ತಿದೆ ಇವನು ಹಡಕಸ್ವಿ ಕೆಲಸ, ಕಂಸನ ಹಡಕಸ್ವಿ ಕೆಲಸ ಏನು, ಯಾವ ದುರುದ್ದೇಶದಿಂದ ಇವರಿಬ್ಬರನ್ನ ಕರೆಸ್ತಾ ಇದ್ದಾನೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಇವನು ಕೃಷ್ಣ ಭಕ್ತನಾದ್ರಿಂದ ಇರುವಂತಹ ನಿಜವಾದ ಮರ್ಮವನ್ನ ತಾನು ಹೊರಹಾಕಿದ. ಸರಿ, ರಾಮಕೃಷ್ಣ ಅವರು ಇವತ್ತಿದ್ದು ನಾಳೆ ದಿವಸ ಹೊರಡೋಣ, ಇವತ್ತಾಗಲೇ ಕತ್ಲೆ ಆಯಿತು. ಸರಿ ಆಯಿತು. ರಾತ್ರಿ ಇದ್ದ, ಬೆಳಗಾಗಿದಷ್ಟೊತ್ತಿದ್ದು ಸ್ನಾನ ಆನ್ನಿಕಾದಿಗಳನ್ನು ಮುಗಿಸ್ಕೊಂಡ್ರು. ಅಕ್ರೂರನೊಡನೆ ಮಧುರಾಪಟ್ಟಣಕ್ಕೆ ತಾನು ಹೊರಟ ಗೋಕುಲದಿಂದ. ಪ್ರಯಾಣ ಸಿದ್ಧತೆ ನೋಡಿದ್ರು. ಇನ್ನು ಅಕ್ರೂರ ಬಂದಿದ್ದಾನಂತೆ. ಅಕ್ರೂರ ಹೊಟ್ಟೋಯ್ತು. ಡೆಲ್ಲಿ ತನಕ ಹೊಟ್ಟೋಯ್ತು ವಿಷಯ. ಎಲ್ಲರೂ ಒಬ್ಬೊಬ್ಬರಾಗೊಬ್ಬರು ಏನು ಜನಸ್ತೋಮ ಕೃಷ್ಣನ ಮನೆ ಮುಂದೆ. ಗೋಪಾಲಕರು, ಗೋಪಿಕಾಸ್ತ್ರೀಯರು ಎಲ್ಲರೂ, ಇದೇನಿದು, ಯಾಕೆ ಬಂದಿದ್ದೀರಿ ಎಲ್ಲರೂ ಅಂತ. ಕೃಷ್ಣ, ನೀನು ಹೊರಟೋದ್ಮೇಲೆ ನಾನು ಬದುಕೋದಾದ್ರೂ ಹೇಗೆ? ನಿಮ್ಮ ವಿರಹವನ್ನು ತಡ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ ನಮಗೆ, ಡೋಂಟ್ ಗೋ ಅಂದ. ಕೃಷ್ಣ ಒಂದೇ ಮಾತು ಹೇಳ್ದ, ನೀವು ಹೇಳಿದಾಗ ನಾನು ಕೇಳಬೇಕು ಅಂತ ಎಲ್ಲೂ ನಿಯಮ ಇಲ್ಲ, ಬಾಯಿ ಮುಚ್ಕೊಂಡು ವಾಪಸ್ ಹೋಗಿ ಹಿಂದವನು. ಇಲ್ಲ, ನಾವು ಹೋಗಲ್ಲ ಅಂತ ಗಲಾಟೆ ಮಾಡಿದ್ರು. ಅಕ್ರೂರ ಏನ್ ಕೆಟ್ಟವನ್ರಿ ಇವನು ಯಾಕ್ರಿ ಬಂದ? ಇವನು ಹೇಳ್ದೆ ಕೃಷ್ಣನ್ ಕರ್ಕೊಂಡು ಹೋಗಕ್ ಬಂದಿದ್ದಾನೆ, ಹೋಪ್ಲೆಸ್ಫುಲ್, ಹಾಗೆ ಹೀಗೆ ಅಂತ ಎಲ್ಲ ಬೈಕೊಂಡ್ರು. ನೀವೇನಾದ್ರೂ ಅನ್ಕೊಳ್ಳಿ ಇಂದ. ಅಕ್ರೂರನ್ ಯಾಕೆ ಬೈತೀರಿ? ನಮ್ಮ ಮಾವನ ಮನೆಗೆ ನಾನು ಹೋಗ್ಲಿಕ್ಕೆ ನಿಮ್ ಪರ್ಮಿಷನ್ ಬೇಕಾ? ನನಗೆ ಏನ್ ಬೇಕಾಗಿಲ್ವಲ್ಲ, ಹೋಗಿ ನಿಮ್ಮ ಮನೆಗೆ ಹೋಗಿ ಜಪತಪ ಸಾಧನೆಗಳನ್ನು ಮಾಡ್ಕೊಳ್ಳಿ ಹೋಗಿ. ಇಲ್ಲ ಕೃಷ್ಣ, ನೀವು ಬಿಲ್ಕುಲ್ ಹೋಗಿ ಕೂಡ್ದು ಗೋಕುಲ ಬಿಟ್ಟು. ಹೇಳಬೇಡಿ, ಬೈಂಡಿಂಗ್ ಮಾಡಬೇಡಿ ನನಗೆ.
ಅವನು ಹೇಳಿ ಕಳಿಸಿದ್ದಾನೆ, ಅವರ ಮಾತಿಗೆ ಬೆಲೆ ಕೊಟ್ಟು ಹೋಗ್ಬೇಕಾದ್ ನಮ್ಮ ಕರ್ತವ್ಯ. ನಾವಿಬ್ರು ಹೋಗಿದ್ ಬರ್ತೀವಿ, ಹೋಗಿ ಎಲ್ಲರಿಗೂ ಹ್ಯಾಪ್ ಮುಷುಡಿ ಆಯ್ತು. ಅಂತೂ ಇಂತೂ ಮದುವೆಗೆ ಹೊರಡಲು ಸಿದ್ಧನಾದ. ಅವರೆಲ್ಲರೂ ಕೂಡ ಅನೇಕ ಸ್ತೋತ್ರ ಮಾಡಿದ್ರು. ಅವರವ್ರ ಮನಸ್ಸಲ್ಲೇ ಏನೋ ಅನ್ಕೊಂಡ್ರು, ವಿಧಿ ಎಷ್ಟು ಕೆಟ್ಟದಪ್ಪ, ನಮಗೆ ಎಷ್ಟು ಬೇಗ ಕೆಟ್ಟದ್ದು ತಂದುಬಿಡ್ತು ವಿಧಿ. ಅವನು ಬಿಟ್ಟು ಇರೋದು ಹೇಗೆ? ಅವನಿದಾನೆ ಅಂದ್ರೆ ಏನೋ ನೆಮ್ಮದಿ ನಮಗೆ. ಮತ್ತೆ ಇನ್ನು ಅಲ್ಲಿ ಹೋದ ಮೇಲೆ ಅಲ್ಲೇ ಇದ್ಬಿಟ್ರೆ ನಮ್ಮನ್ನು ಮರ್ತೇ ಬಿಡ್ತಾನೆ. ನಮ್ ಗತಿ ಏನು ಮುಂದೆ? ಹೊಸ ಹೆಂಡತಿ ಸಿಕ್ಕದ ಮೇಲೆ ಹಳೆ ಹೆಂಡತಿ ಪ್ರೇಮ ಹೇಗಿರುತ್ತೆ? ಇರೋಲ್ಲ. ಹಾಗಾಗ್ಬಿಡುತ್ತೆ ನಾಳೆ. ಅಲ್ಲಿ ಹೋಗಿ ಇನ್ಯಾರೋ ಸಿಕ್ಕಿದ್ರು ಅಂತ ಹೇಳಿ ಅವ್ರ ಜೊತೆ ಇದ್ದುಬಿಟ್ಟು ನಮ್ಮನ್ನೆಲ್ಲ ಮರ್ತೇ ಬಿಡ್ತಾನೆ. ಅಕ್ರೂರ ನಿಜವಾಗಲೂ ಕರುಣೆ ಇಲ್ಲದೆ ಇದ್ದವನು. ಅವನು ಯಾಕೆ ಬಂದ ನಮ್ಮ ಕೃಷ್ಣನನ್ನು ಕರ್ಕೊಂಡು ಹೋಗ್ಲಿಕ್ಕೆ? ಅಕ್ರೂರ ಅಂತ ಯಾರು ಹೆಸರಿಟ್ರು ನಿಜವಾಗ್ಲೂ ಅವನಿಗೆ? ಇಲ್ಲ, ಅವನು ಬರೀ ಕ್ರೂರ, ಅವನ ಅಷ್ಟೇ. ಹೀಗೆ ಎಲ್ಲರೂ ಕೂಡ ಮಾತನಾಡ್ಕೊತಾ ಇದ್ದಾರೆ. ಆದ್ರೂ ಕೂಡ ಕೃಷ್ಣ ಹೇಳ್ದ, ನಾನು ಹೀಗೋಗಿ ಹೀಗೆ ಬರ್ತೀನಿ, ನೀವೇನಂತಹ ವಿರಹ ಪಡಬೇಕಾದ್ದೇನಿಲ್ಲ. ಇನ್ವಿಟೇಷನ್ ಬಂದಿದೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ನಾನು ಹೋಗ್ತಾ ಇದ್ದೀನಿ. ಐ ವಿಲ್ ಕಮ್ ಬ್ಯಾಕ್ ವಿತಿನ್ ಡೇ ಆರ್ 2 ಅಂತ ಹೇಳಿ ಅವ್ರನ್ನೆಲ್ಲ ಸಮಾಧಾನ ಮಾಡಿದ. ಕೃಷ್ಣ, ನೀನು ಬಿಟ್ಟು ಹೋದಿ ಅಂದ್ರೆ ಒಂದೊಂದು ಕ್ಷಣವೂ ಕೂಡ ಅಪಾರ ದುಃಖ ನಮಗೆ ಪ್ರಾಪ್ತಿಯಾಗುತ್ತೆ. ಆ ದುಃಖವನ್ನ ಹೇಗೆ ನಾವು ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯ? ಎಲ್ಲರೂ ಕೂಡ ಏಕಧ್ವನಿಯಿಂದ ಗೋವಿಂದ, ದಾಮೋದರ, ಮಾಧವ, ಕೃಷ್ಣ ಎಲ್ಲ ಕೂಕೊಂಡ್ರು. ಏನಿಲ್ಲ, ನಾನು ಹೋಗಿದ್ ಬರ್ತೀನಿ ಅಂತ ಹೊರಟೇ ಬಿಟ್ಟೆ. ಅಕ್ರೂರ ಕೂತ್ಕೋ, ಗಾಡಿನಲ್ಲಿ ಕೂತ್ಕೋ, ಬಲರಾಮ ಬಾ ಕೂತ್ಕೋ, ಎಲ್ಲ ಹೊರಟೇ ಹೋದ. ಬೈಂಡಿಂಗ್ ಇಲ್ಲ ಭಗವಂತನಿಗೆ. ತಾನು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಇರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ಅದೇ ಇನ್ವಿಟೇಷನ್ ಸೋದರ ಮಾವ ಕಳಿಸಿದ್ದಾನೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ, ಹೋಗ್ತಾ ಇದ್ದಾನೆ ಅಷ್ಟೆ. ಅಕ್ರೂರ ಹೋಗ್ತಾ ಇದ್ದಾನೆ. ಆಗ್ಲೇ ಸಂಜೆ ಸೂರ್ಯ ಅಸ್ತ ಆಗ್ತಾ ಇದೆ. ಕೃಷ್ಣನಿಗೆ ಹೇಳ್ದ, ಕೃಷ್ಣ, 1-2 ನಿಮಿಷ ಅವಕಾಶ ಬೇಕಲ್ಲ? ಏಕೆ, ಏನಪ್ಪ? ಏನಿಲ್ಲ, ಸಂಧ್ಯಾ ವಂದನೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ ತಾನೇ, ಹೋಗು. ಅಕ್ರೂರ ಅಲ್ಲಿ ಸಂಧ್ಯಾ ವಂದನೆ ಕೂತ್ಕೊಂಡಿದ್ದಾನೆ. ಆ ಯಮುನಾ ನದಿಯನ್ನ ನೋಡ್ತಾ ಇದ್ದಾನೆ. ಯಮುನಿಯಲ್ಲಿ ಅಂತರ್ಯಾಮಿಯಾಗಿ ಕೃಷ್ಣನ ದರ್ಶನ ಆಗ್ತಾ ಇದೆ. ದಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿ ತನ್ನ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಅದನ್ನು ಸೂರ್ಯ ಅರ್ಘ್ಯೆಯನ್ನು, ಸಾಯಂ ಅರ್ಘ್ಯೆಯನ್ನು ಕೊಡ್ತಾ ಇದ್ದಾನೆ. ತಾನು ಕೈನಲ್ಲಿ ಹಿಡಿದಿರುವ ನೀರಿನಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಕಾಣಿಸ್ಕೊತಾ ಇದ್ದಾನೆ. ದೇಹಸದಾ ಸವಿತರಮಂಡಲ ಮಧ್ಯವರ್ತಿ ನಾರಾಯಣ ಸನ್ನಿವಿಷ್ಟ ಅಂತ ಹೇಳಿ ಧ್ಯಾನ ಶ್ಲೋಕವನ್ನು ಹೇಳ್ಕೊಂಡು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ. ತನ್ನ ಹೃದಯದಲ್ಲಿ ಅವನ ಭವ್ಯ ರೂಪವನ್ನು ಕಾಣ್ತಾ ಇದ್ದಾನೆ. ಮರ್ತೇ ಬಿಟ್ಟ. ಭಗವಂತನ ಧ್ಯಾನದಲ್ಲಿ ತನ್ನನ್ನ ಮರ್ತೇ ಬಿಟ್ಟ. ಕೃಷ್ಣ ಬಲರಾಮನ ಜೊತೆ ನಾನು ಬಂದಿದ್ದೀನಿ ಅನ್ನೋದನ್ನು ಕೂಡ ಅವನಿಗೆ ನೆನಪು ಬರಲಿಲ್ಲ. ಕತ್ಲೆ ಆಗೇ ಹೋಯ್ತು, ಸೂರ್ಯಾಸ್ತ ಆಗೇ ಹೋಯ್ತು. ಬಲರಾಮನಿಗೆ ಸಿಟ್ಟು ಬಂತು. ಏನ್ ಕೃಷ್ಣ, ಇಲ್ಲಿ ನಮ್ಮನ್ನು ತಂದು ಇಲ್ಲಿ ಬಿಟ್ಬಿಟ್ಟು ಅವನೇನು ಸಂಧ್ಯಾ ವಂದನೆ, ಅದೇ ಅವನಿಗೆ ಹೆಚ್ಚ, ಅವನಿಗೆ ನಮ್ಮನ್ನ ಇಲ್ಲಿ ತಂದು ಬಿಟ್ಬಿಟ್ಟು ಈ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಯಾವನಿರ್ತಾನೆ ಈ ಕಾಡಲ್ಲಿ? ಅದಕ್ಕೆ ಹೇಳಿದೆ ನಾವು ಹೋಗೋದು ಬೇಡ ಅಂತ. ಹೋಗೋಣ ಅಂತ ಅಂದ್ಬಿಟ್ಟಿ ನೀನು. ಈಗ ಏನೀಗ, ಏನಾಗಿದ್ದೇನೀಗ? ನೋಡವನು ಎಷ್ಟೊತ್ತಾಯ್ತು ಸಂಧ್ಯಾ ವಂದನೆ. ಭಕ್ತರೇ ಹಾಗಪ್ಪ, ನನ್ನ ಭಕ್ತರೇ ಹಾಗೆ. ನನ್ನನ್ನು ಚಿಂತನೆ ಮಾಡೋದ್ರಲ್ಲಿ ಅವ್ರು ಯಾವಾಗಲೂ ಮಗ್ನರಾಗ್ಬಿಟ್ಟಿರ್ತಾರೆ. ಅವ್ರಿಗೆ ಬೇರೆ ಇನ್ನೇನು ಬೇಡ, ವ್ಯಾವಹಾರಿಕವಾಗಿ ಏನು ಬೇಡ. ಆಯ್ತಾಯ್ತು, ಇನ್ನು ಎಷ್ಟೊತ್ತು ಕಾಯ್ಬೇಕು? ನೋಡಿ, ಈಗೇನು ಕರೆಸ್ಬೇಕು ತಾನೆ? ನೋಡು, ಕರೆಸ್ತೀನಿ ನೋಡು. ತಕ್ಷಣ ನನ್ನ ಹೃದಯದಲ್ಲಿ ಕಾಣ್ತಾ ಇರುವ ರೂಪವನ್ನ ತಾನು ವಾಪಸ್ ಪಡೆದ ಕೃಷ್ಣ. ಇದೇನಿದು, ದೇವ್ರು ಕಾಣಿಸ್ತಾನೆ ಇಲ್ವಲ್ಲ, ಛೇ ಏನೋ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತು. ಕಣ್ಬಿಟ್ಟು ನೋಡಿದ, ಕತ್ಲೆ ಆಗೇ ಹೋಗಿದೆ.
ಓಡಿ ಓಯೋ ಕೃಷ್ಣನ್ ಜೊತೆ ಬಂದೆ, ಅವರಿಬ್ಬರನ್ನು ಅಲ್ಲಿ ಬಿಟ್ಬಿಟ್ಟು ನಾನು ಸಂಧ್ಯಾವಂದನಿಗೆ ಎಷ್ಟೊತ್ತು ಕೂತ್ಬಿಟ್ಟೆ ನಾನು, ನನ್ನ ಅಪರಾಧವನ್ನು ಕ್ಷಮಿಸ್ಬೇಕು ಅಂತೇಳಿ ಓಡಿ ಬಂದ. ಕೃಷ್ಣ, ನನ್ನ ಅಪರಾಧವನ್ನು ಕ್ಷಮಿಸ್ಬೇಕು, ಬಹಳ ಹೊತ್ತು ತಗೊಂಡ್ಬಿಟ್ನೋ ಏನೋ. ಇರ್ಲಿ ವೈದಿಕರ ಹಣೆ ಬರವೆಲ್ಲ ಅಷ್ಟೇ. 7 ಗಂಟೆಗೆ ಉಪನ್ಯಾಸ ಅಂದ್ರೆ 8 ಗಂಟೆಗೆ ಬರ್ತಾರೆ, 10 ನಿಮಿಷ ಉಪನ್ಯಾಸ ಮಾಡಿ 500 ರೂಪಾಯಿ ದೋಚ್ಕೊಂಡು ಹೋಗ್ತಾರೆ. 12 ಗಂಟೆಗೆ ಬನ್ನಿ ಎಲೆ ಹಾಕತ್ತೆ ಅಂತಂದ್ರೆ 12 ಗಂಟೆಗೆ ಅಲ್ಲಿ ಮನೆ ಬಿಟ್ಟಿರ್ತಾರೆ ಅವರು. ಯಾವುದು ಲಗ್ಗೆರೇನ, ಅವ್ರು ಹೋಗ್ಬೇಕಾಗಿದ್ದು JP ನಗರಕ್ಕೆ. ಟ್ರಾಫಿಕ್ಕು, ಲೇಟು, ಇಲ್ಲಿದ್ದೀನಿ, ಮಾರ್ಕೆಟಲ್ಲಿ ಇದ್ದೀನಿ, ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ, ಮುಂಡೆ ಗಂಡ ಹೋಗಿ ತಲುಪೋದು 3 ಗಂಟೆ. ಅವರೆಲ್ಲರೂ ಅಕ್ಕಿ ಕಾಳು ಬಾಯಿಗೆ ಹಾಕೊಂಡಿರ್ಬೇಕು ಊಟ ಮಾಡಬೇಕಾದವರೆಲ್ಲ, ಇವನೊಬ್ಬನಿಗೋಸ್ಕರವಾಗಿ. ಎಂಥ ಸಿಟ್ಟು ಬಂದ್ಬಿಡುತ್ತೆ ಗೊತ್ತಾ ನನಗೆ ಇವರ ವ್ಯವಹಾರಗಳು. ಜ್ಞಾನವಿಲ್ಲ, ಭಕ್ತಿ ಇಲ್ಲ, ವೈರಾಗ್ಯ ಇಲ್ಲ. ಈ ದರಿದ್ರ ಫೋನ್ ಬೇರೆ ಬಂದ್ಬಿಟ್ಟಿದೆ, ಮೊಬೈಲ್ಗಳು. ಅಲ್ಲಿ ಬರ್ತಾ ಇದ್ದೀನಿ, ಇಲ್ಲಿ ಬರ್ತಾ ಇದ್ದೀನಿ. ಹಂಗಂತ ಫೋನ್ 10 ಸಾರಿ ಫೋನ್ ಆದ್ಮೇಲೆ ಅಂತೂ ಇಂತೂ 3 ಗಂಟೆ ತಲುಪ್ತಾನೆ. ಅಲ್ಲಿ ತನಕ ಅವ್ರು ಅಕ್ಕಿ ಕಾಳು ಹಾಕೊಂಡು ಕೂತಿರ್ಬೇಕು. ಅದೇ ಸ್ಥಿತಿ ಇದು ಲೌಕಿಕದ್ದು. ಆದರೆ ಪಾರಮಾರ್ಥಿಕದಲ್ಲಿ ಆ ವಿಚಾರ ಹಾಗೆಲ್ಲ. ಕೃಷ್ಣ ಆ ರೀತಿ ಅನ್ಯಥಾ ಭಾವಿಸ್ಲಿಲ್ಲ. ಕೃಷ್ಣ ಯಾಕೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ ಕೃಷ್ಣ. ಯಾವ ಜನ್ಮದ ಪುಣ್ಯೋ ನಿನ್ನನ್ನು ಕರೆದುಕೊಂಡು ಹೋಗುವ, ಯಾವುದು ಜನ್ಮ ಪುಣ್ಯವೋ ನಿನ್ನ ದರ್ಶನ, ಯಾವ ಜನ್ಮದ ಪುಣ್ಯವೋ ಯಮುನಾ ನದಿ ಒಳಗೆ ಸಂಧ್ಯಾವಂದನೆ ಮಾಡಿದ ಒಂದು ಈ ಪುಣ್ಯ ಕಾಲ, ಇದೆಲ್ಲವೂ ನೀನು ನನಗೆ ಅನುಗ್ರಹ ಮಾಡಿದ್ದಪ್ಪ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ ಅತ್ತೇ ಬಿಟ್ನಂತವನು. ಇದು ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಂತಾರೆ. ಇದನ್ನೇ ಭಾಗವತ ಹೇಳ್ತದೆ ಪಕ್ವ ಭಕ್ತಿ ಅಂತ ಹೇಳ್ತಾರೆ. ಇಂತಹ ಪಕ್ವ ಭಕ್ತಿ ದಿನದಿನಕ್ಕೂ ಇಂಪ್ರೂವೈಸ್ ಆಗಬೇಕೇ ಹೊರತು ಇವತ್ತಾಗ್ತಾ ಇಲ್ಲ. ಇದು ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ಐ ಆಮ್ ನಾಟ್ ಫರ್ಬಿಡನ್ ಫ್ರಮ್ ದಿಸ್ ಪ್ರಾಬ್ಲಮ್. ನಮ್ಮ ಭಕ್ತಿ ಎಲ್ಲಿ ಹೋಗ್ತಾ ಇದೆ? ದೋಸೆ ಮಾಡು, ಚಪಾತಿ ಮಾಡು, ಅಯ್ಯೋ ನೆನ್ನೆ ಮಾಡಿದ್ದೆ ಇವತ್ತು ಮಾಡಿದ್ದೆ, ಅಯ್ಯೋ ಬೇಡ ಪೂರಿ ಮಾಡು, ಹೆಂಡತಿ ಮಮತೆ, ಮಕ್ಕಳ ಮಮತೆ, ಅಯ್ಯೋ ಅವ್ನು ಬಂದ್ಬಿಡ್ತಾನಪ್ಪ, ಅಯ್ಯೋ ಖಂಡಿತ ಆಗಲ್ಲಪ್ಪ, ನೀನು 5:15 ಗಂಟೆಗೆ ಅವ್ನು ಬಂದ್ಬಿಡ್ತಾನಪ್ಪ, ಬಂದು ಮನೇಲಿ ಇಲ್ಲದೆ ಹೋದ್ರೆ ಬೊಂಬಡಿ ಬೆಜಾಯಿಸ್ಬಿಡ್ತಾನೆ ನನ್ನ ಮಗ, ನನ್ನ ಸೊಸೆ. ಓಹೋ ಏನ್ ದೇವಲೋಕದಿಂದ ಇಳಿದ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಇವನ ಮಕ್ಕಳು ಮೊಮ್ಮಕ್ಕಳು ಸೊಸೆಯರು, ಎದ್ಕೊಂಡು ಸಾಯ್ಬೇಕು ಇವರು. ಅದೇ ಸ್ವಾಮಿಗಳು ಬರ್ತಾರೆ, 10 ನಿಮಿಷ, ಇನ್ನೂ ಬರ್ಲಿಲ್ವಾ, 10 ಸಾರಿ ಫೋನು, ಬರ್ಲಿಲ್ವಾ, ಅಯ್ಯೋ ನೋಡಿದ್ರ ನಾನು ಬಂದ್ಬಿಟ್ಟಿದ್ರೆ ಎಷ್ಟು ತೊಂದರೆ ಆಗ್ತಾ ಇತ್ತು. ಬಂದ್ರು, ಇಲ್ಲಿಂದ ಇನ್ನೊಂದು ಆಟ ಮಾಡ್ಕೊಂಡು ಸ್ವಾಮಿಗಳು ನೋಡೋಣ ಅಂತ ಹೋದ್ರು. ಅಷ್ಟೊಳಗೆ ಆಗ್ಲೇ ಅವರು ಪುರ್ರ ಅಂತ ಹೊರಟೋಗಿದ್ರು ಆಗ್ಲೇ. ಅರ್ಥ ಆಯ್ತಲ್ಲ? ಇದು ನಾವು ಲೌಕಿಕದಲ್ಲಿ ಸಿಕ್ಕಾಕಿಕೊಂಡು ನೆರಳೋದು. ಇದರಲ್ಲಿ ನಮಗೆ ಯಾರ ಮೇಲೂ ಮಮತೆ ಇಲ್ಲ, ಭಕ್ತಿ ಇಲ್ಲ, ಜ್ಞಾನ ಇಲ್ಲ, ವೈರಾಗ್ಯ ಇಲ್ಲ, ಎಲ್ಲದರಲ್ಲೂ ಶೂನ್ಯವೇ. ನಮಗೆ ಭಗವಂತ ಅನುಗ್ರಹ ಮಾಡ್ಬಿಡ್ಬೇಕು ನಮಗೆ. ಅದರ ಅಕ್ರೂರ ಭಗವಂತ ಮಾನ್ಯ ಮಾಡದ ಅಂತಂದ್ರೆ ಅಪರಿಮಿತವಾದ ಭಕ್ತಿಯನ್ನ ಕೃಷ್ಣನಲ್ಲಿ ಮಾಡ್ತಾ ಇದ್ದ, ಮಾಡುವವನಾಗಿದ್ದ ಅಂತ ಭಾಗವತಕಾರರು ನಮಗೆ ತಿಳಿಸಿಕೊಡ್ತಾರೆ. ಅಲ್ಲಿಂದ ಮುಂದೆ ತಾನು ಮಧುರಾ ಪಟ್ಟಣಕ್ಕೆ ಪ್ರಯಾಣ ಮಾಡಿದ್ದಾನೆ. ಮುಂದೆ ಏನಾಗ್ತದೆ ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.